ರಾಜ್ಯದ ಹಲವು ಭಾಗದಲ್ಲಿ ಅದರಲ್ಲೂ ಕರಾವಳಿ ಭಾಗದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಕಾರವಾರದಲ್ಲಿ ಕಡಲ್ ಕೊರೆತದ ಭೀತಿ ಕಾಡ್ತಾ ಇದೆ. ಕಾರವಾರದ ದೇವಭಾಗದಲ್ಲಿ ಕಡಲ್ ಕೊರೆತ ಹೆಚ್ಚಾಗಿದೆ. ದೇವಭಾಗ ಬೀಚ್ ರೆಸಾರ್ಟ್ನ 4 ಕಾಟೇಜ್ಗಳಿಗೆ ಹಾನಿಯಾಗಿದೆ. 18 ಕಾಟೇಜ್ಗಳನ್ನ ಹೊಂದಿದ್ದಂತಹ ದೇವಭಾಗ ಬೀಚ್ ರೆಸಾರ್ಟ್ನ 4 ಕಾಟೇಜ್ಗಳು ಕಡಲ್ ಕೊರೆತದಿಂದಾಗಿ ಹಾನಿಗೀಡಾಗಿವೆ. 3-4 ದಿನಗಳ ಅಂತರದಲ್ಲೇ 4 ಕಾಟೇಜ್ಗಳು ನೆಲಸಮ ಆಗಿಬಿಟ್ಟಿದ್ದಾವೆ. ಸುಮಾರು 100 ಮೀಟರ್ ದ್ವೀಪವನ್ನ ಕೊರೆದಿದೆ ರಕ್ಕಸ ಗಾತ್ರದ ಅಲೆಗಳು. ಕಾಟೇಜ್ ಕೊಚ್ಚಿ ಹೋಗಿರುವುದರಿಂದ 1 ಕೋಟಿಗೂ ಅಧಿಕ ಹಾನಿಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಕಾರವಾರದ ದೇವ ಭಾಗದಲ್ಲಾಗ್ತಾ ಇರುವಂತಹ ಕಡಲ್ ಕೊರೆತದ ದೃಶ್ಯ ಇದು. ಈ ಭಾಗದಲ್ಲಿದ್ದಂತಹ ರೆಸಾರ್ಟ್ನ 4 ಕಾಟೇಜ್ಗಳು ನೆಲಸಮ ಆಗ್ಬಿಟ್ಟಿದ್ದಾವೆ, ಹಾನಿಗೀಡಾಗ್ಬಿಟ್ಟಿದ್ದಾವೆ. ಆ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ತಾಳೋ ಇದು ಮಾಡ್ತಾ ಇದ್ದೀನಿ, ಶೂಟಿಂಗ್ ಮಾಡ್ತಾ ಇದ್ದೀನಿ. ತಾಳೋ ಅಲಗಾಡ್ಸ್ಬೇಡ ಅಂತ. ಕಾರವಾರದ ದೇವಭಾಗ ರೆಸಾರ್ಟ್ ಬೀಚ್ ರೆಸಾರ್ಟ್ ಏನಿದೆ, ಆ ರೆಸಾರ್ಟ್ಗೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ ಕಡಲ್ ಕೊರೆತದಿಂದಾಗಿ. ಸಮುದ್ರ ತೀರದಲ್ಲಿದ್ದಂಥ ರೆಸಾರ್ಟ್ ಇದು. ರೆಸಾರ್ಟ್ನಲ್ಲಿ ಒಟ್ಟು 18 ಕಾಟೇಜ್ಗಳಿದ್ವು. ಅದರಲ್ಲಿ 4 ಕಾಟೇಜ್ಗಳು ನೆಲಸಮ ಆಗ್ಬಿಟ್ಟಿದ್ದಾವೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಮುದ್ರ ಪಾಲಾಗ್ಬಿಟ್ಟಿದ್ದಾವೆ. ಭಾರೀ ಪ್ರಮಾಣದಲ್ಲಿ ನಷ್ಟ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.